ವಿಶಾಖಪಟ್ಟಣಂ ಉಕ್ಕು ಕಾರ್ಖಾನೆಯಲ್ಲಿ ಭೀಕರ ದುರಂತವನ್ನು ನಡೆದುಕೊಂಡಿದೆ. ಕುದಿತಾ ಇರುವಂತಹ ಉಕ್ಕು ಬಿದ್ದು 8 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲೇ. ವಿಶಾಖಪಟ್ಟಣಂ ಉಕ್ಕು ಕಾರ್ಖಾನೆಯಲ್ಲಿ ಒಂದು ಭೀಕರ ದುರಂತವೊಂದು ನಡೆದುಹೋಗಿದೆ. ಕುದಿತಾ ಇರೋ ಉಕ್ಕು ಬಿದ್ದು 8 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲೇ ಜೀವದಹನವಾದಂತಹ 8 ಕಾರ್ಮಿಕರು. ಕಡಗಿದ ಉಕ್ಕು ಸಾಗಿಸುವ ಕ್ರೇನ್ನಿಂದ ಬಿದ್ದ ಬಿಸಿ ಲೋಹ. ಹಲವರಿಗೆ ಗಾಯ, ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಸದ್ಯ ವಿಶಾಖಪಟ್ಟಣಂ ಉಕ್ಕು ಕಾರ್ಖಾನೆಯಲ್ಲಿ ಭೀಕರ ದುರಂತ ನಡೆದಿರೋದ್ರಿಂದ ಸ್ಥಳದಲ್ಲೇ 8 ಕಾರ್ಮಿಕರ ಸಾವಾಗಿದೆ. ಕುದಿತಾ ಇರುವಂತಹ ಉಕ್ಕು ಬಿದ್ದಿರುವಂತಹ ಕಾರಣ ಸ್ಥಳದಲ್ಲೇ ಸಜೀವ ದಹನವಾದಂತಹ 8 ಕಾರ್ಮಿಕರು. ಕಡಗಿದ ಉಕ್ಕು ಸಾಗಿಸುವಂತಹ ಸಂದರ್ಭದಲ್ಲಿ ಕ್ರೇನ್ನಿಂದ ಬಿದ್ದಂತಹ ಬಿಸಿ ಲೋಹದಿಂದ ಹಲವರಿಗೆ ಗಾಯಗಳಾಗಿದೆ. ಇನ್ನು 8 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಇತ್ತ ಸಾವಿನ ಸಂಖ್ಯೆ ಕೂಡ ಮತ್ತಷ್ಟು ಏರಿಕೆ ಆಗ್ತಾನೆ ಬರ್ತಾ ಇದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಂತಹ ಒಂದು ಘೋರ ದುರಂತವೊಂದು ನಡೆದು ಹೋಗ್ಬಿಟ್ಟಿದೆ. ಸದ್ಯ ವಿಶಾಖಪಟ್ಟಣಂನ ಉಕ್ಕು ಕಾರ್ಖಾನೆಯಲ್ಲಿ ನಡೆದಿರುವಂತಹ ಭೀಕರ ದುರಂತದ ದೃಶ್ಯ. ಇನ್ನು ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿ ಬಂದಿದ್ದಾರೆ. ಅಗ್ನಿಶಾಮಕ ದಳದವರು ಕೂಡ ದೌಡಾಯಿಸಿ ಬಂದಿದ್ದಾರೆ. ಸದ್ಯ ಕುದಿತಾ ಇರುವಂತಹ ಉಕ್ಕು ಬಿದ್ದು 8 ಕಾರ್ಮಿಕರು ಸಾವನ್ನಪ್ಪಿರುವುದು. ಈ ಒಂದು ದುರಂತ ನಡಿಬಾರ್ದಾಗಿತ್ತು. ಯಾಕಂದರೆ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ದುರಂತ ಸ್ಥಳಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದ್ದಾರೆ. ಇತ್ತ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದಂತಹ HD ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಕುಮಾರಸ್ವಾಮಿ ಅವರು ಅಲ್ಲಿ ಏನೇನಾಯಿತು, ಹೇಗಾಯಿತು ಎಲ್ಲವನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ 25 ಲಕ್ಷದ ಪರಿಹಾರವನ್ನು ಕೊಡಬೇಕು ಅಂತೇಳಿ ಘೋಷಣೆಯನ್ನ ಹೇಳಿದ್ದಾರೆ. ಜೊತೆಗೆ ಗಾಯಾಳುಗಳಿಗೆ 10 ಲಕ್ಷ ರೂಪಾಯಿಯನ್ನ ಪರಿಹಾರವನ್ನು ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಸ್ಥಳದಲ್ಲಿ. ಜೊತೆಗೆ ಆಸ್ಪತ್ರೆಗೆ ವಿಸಿಟ್ ಅನ್ನ ಕೊಟ್ಟು ಅಲ್ಲಿ ಏನು ಗಾಯಗಳಾಗಿದ್ದಾವೆ ಅವ್ರನ್ನೆಲ್ಲರೂ ಕೂಡ ವಿಚಾರಿಸ್ತಾ ಇದ್ದಾರೆ. ఎప్పుడైనా ఉందా What is his status? All like ఆల్రెడీ వెళ్ళిపోయండి. మా డాటా వెళ్ళిపోయింది. మనోడు 5 రోజునా 5 రోజు మనోడు వెంకటేష్ అనుకున్నాను అక్కడ. We have decided who have succumbed to these injuries, even the persons who are in the hospital fighting for their life in the hospital. We are announcing today 25 lakh crore rupees for each family. Not only regular employees, even the outsourced employees, for their family also. Today we are announcing 25 lakh rupees compensation, other than all other benefits what they are getting. Other than that, even insurance money, then other issues, I think PF, gratuity, everything other than this 25 lakhs they will get. Then the family members, they can stay in the town, the house which it is allotted to them. In this town only we are going to allocate the houses what they are actually living. ವಿಶಾಖಪಟ್ಟಣಂ ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ.
ಪ್ರಧಾನಿ ಪರಿಹಾರ ನಿಧಿಯಿಂದ 2 ಲಕ್ಷ ಪರಿಹಾರ. ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ವಿಶಾಖಪಟ್ಟಣಂ ದುರಂತಕ್ಕೆ ಪ್ರಧಾನಿ ಮೋದಿ ಒಂದು ಕಡೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಜೊತೆಗೆ ಪ್ರಧಾನಿ ಪರಿಹಾರ ನಿಧಿಯಿಂದ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಇತ್ತ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಈ ರೀತಿ ಒಂದು ದುರಂತ ನಡಿಬಾರ್ದಾಗಿತ್ತು, ನಡೆದು ಹೋಗಿದೆ. ವಿಶಾಖಪಟ್ಟಣಂ ದುರಂತಕ್ಕೆ ಈಗ ಪ್ರಧಾನಿ ಪರಿಹಾರ ನಿಧಿಯಿಂದ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಸದ್ಯ ಈ ದುರಂತ ಸಂಭವಿಸಿರೋದ್ರಿಂದ ಆ ಕಾರ್ಮಿಕರ ಫ್ಯಾಮಿಲಿ ಆಗಿರಬಹುದು, ಅವ್ರಿಗೆ ಆಕ್ರಂದನ ಮುಗಿಲು ಮುಟ್ಟಿರುತ್ತೆ. ಸೊ ಅವರಿಗೆ ಏನು ಈಗ ಸಜೀವ ದಹನರಾಗಿದ್ದಾರೆ, ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಸದ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಪರಿಹಾರ ನಿಧಿಯಿಂದ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡ್ತಿದ್ದಾರೆ. ಇತ್ತ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಸದ್ಯ ಅವರ ಕುಟುಂಬ ಏನು ಈಗ ಸಜೀವ ದಹನವಾಗಿದ್ದಾರೆ, ಆ 8 ಜನ, ಜೊತೆಗೆ ಗಂಭೀರವಾಗಿ ಗಾಯಗಳಾಗಿರೋರು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದು ರೀತಿ ಆತಂಕ ಇದ್ದೇ ಇರುತ್ತೆ. ಆದರೆ ಸಜೀವ ದಹನ ಆಗಿರುವಂಥ ಆ 8 ಮಂದಿಗೆ ಇತ್ತ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಜೊತೆಗೆ ಅವರ ಕುಟುಂಬಕ್ಕೆ ಭಗವಂತ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. What is his status? All X-rays, everything also. ప్రభుత్వం చూసుకుంటుందమ్మా, ఇది కూడా ధైర్యంగా ఉండండి. ಸದ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭೇಟಿ ಕೊಟ್ಟು ಆಸ್ಪತ್ರೆಯಲ್ಲಿ ಅಲ್ಲಿನ ಗಾಯಾಳುಗಳನ್ನು ಮಾತನಾಡಿಸ್ತಾ ಇದ್ದಾರೆ. ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಾರೆ. ಜೊತೆಗೆ ಯಾವ ರೀತಿಯಾಗಿ ದುರಂತ ಆಯಿತು ಅಂತ ಸ್ಥಳದಲ್ಲಿ ಭೇಟಿ ಕೊಟ್ಟು ಅಲ್ಲೂ ಕೂಡ ಕೇಳ್ತಾ ಇದ್ರು, ಯಾವ ರೀತಿಯಾಗಿ ಆಯಿತು, ಏನಾಯಿತು ಎಲ್ಲವನ್ನೂ ಕೂಡ ಕೇಳ್ತಾ ಇದ್ರು ಎಚ್ ಡಿ ಕುಮಾರಸ್ವಾಮಿ ಅವರು.